ಇನ್ನು ಜಮ್ಮುವಿನ ಗಡಿಯಲ್ಲಿ ಇನ್ನೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಗಡಿ ಗ್ರಾಮಗಳಲ್ಲಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಜನ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ನಮ್ಮ ಜೊತೆಗೆ ಈಗ ಮಾತನಾಡ್ತಾ ಹೇಳ್ತಾ ಇದ್ರು, ಜಮ್ಮುವಿನಲ್ಲಿ ಅವರಿರುವಂತಹ ಒಂದು ಪ್ರದೇಶದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ. ಜನರಿಗೆ ಯಾವ ಸಮಯದಲ್ಲಿ ಏನಾಗುತ್ತೋ ಅನ್ನುವಂಥ ಒಂದು ಭಯ ಕಾಡ್ತಾ ಇದೆ. ಮುಂಜಾಗ್ರತವಾಗಿ ಬಂಕರ್ಗಳು ನಿರ್ಮಿಸಿದ್ದಾರೆ. ಸೊ ಹಾಗಾಗಿ ಬಂಕರ್ಗಳಲ್ಲೇ ಅವರು ಇನ್ನೂ ಕೂಡ ಇದ್ದಾರೆ. ಸ್ಥಳದಿಂದ ಈ LOC ಗಡಿ ಗ್ರಾಮಗಳಲ್ಲಿ ನಾವು ಪ್ರತಿನಿಧಿ ಹರೀಶ್ ಕೂಡ ಹೋಗಿದ್ರು. ಟಿವಿ9 ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಏನ್ ಹೇಳ್ತಾರೆ ನೋಡಿ. ಈಗ ನಾನು ಸದ್ಯಕ್ಕೆ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 1 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಹಳ್ಳಿಯಲ್ಲಿದ್ದೀನಿ. ಜಮ್ಮುವಿನ ಸಾಂಬಾ ಸೆಕ್ಟರ್ನ ಜರ್ಡಾ ಅನ್ನುವಂತಹ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ನೋಡಬಹುದು. ಇದು ಜರ್ಡಾ ಗ್ರಾಮ, ಕೇವಲ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಗ್ರಾಮ ಎಲ್ಲವೂ ಕೂಡ ಗ್ರಾಮ ಖಾಲಿಯಾಗಿ ಕಾಣ್ತಾ ಇದೆ. ಯಾಕಂತಂದರೆ ಭಯ, ಪಾಕಿಸ್ತಾನ ಯಾವಾಗ ಮತ್ತೆ ದಾಳಿ ಮಾಡುತ್ತೋ ಅನ್ನುವಂತಹ ಭಯ ಇಲ್ಲಿ ಜನರಿಗೆ ಇರುವಂತಹದ್ದು. ಆರ್ಟಿಲರಿ ಮಿಷಿನ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಿರಂತರವಾದಂತಹ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಗ್ರೆನೇಡ್ ದಾಳಿಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಡ್ರೋನ್ ಹಾರಾಟ ಕೂಡ ಇಲ್ಲಿ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿನ ಜನರಿಗೆ ಆತಂಕ. ಪಾಕಿಸ್ತಾನ ಯಾವುದೇ ದಾಳಿ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಂಡ್ರು ಕೂಡ ಇಲ್ಲಿನ ಜನರಿಗೆ ಆತಂಕ ಇರುವಂತಹದ್ದು, ಭಯ ಇರುವಂತಹದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಅಟ್ಯಾಕ್ ಆಗ್ಬೋದು ಅನ್ನುವಂತಹ ಭಯ ಇದೆ. ಹಾಗಾಗಿ ಇಲ್ಲಿ ಜನರು ಊರನ್ನ ಬಿಟ್ಟು ಈಗ ಹೋಗಿರುವಂತದ್ದು. ಗ್ರಾಮ ಇಡೀ ಸಂಪೂರ್ಣವಾಗಿ ಖಾಲಿ ಆಗಿರುವಂತ ನೋಡ್ಬೋದು. ಇನ್ನು ಬಹು ಮುಖ್ಯವಾಗಿ ಇಲ್ಲಿನ ಗ್ರಾಮಸ್ಥರಿಗೆ ಒಂದ್ ವೇಳೆ ಏನಾದರೂ ಅಟ್ಯಾಕ್ ಆಯ್ತು ಅಂತಂದ್ರೆ, ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅವರು ಹೋಗ್ಲಿಕ್ಕೆ ಅಂದ್ರೆ ಹೋಗ್ಲಿಕ್ಕೆ ಬಂಕರ್ಗಳ ವ್ಯವಸ್ಥೆ ಕೂಡ ಇರುವಂತಹದ್ದು, ರಕ್ಷಣೆಯನ್ನ ಪಡೆಯಲಿಕ್ಕೆ ಬಂಕರ್ ವ್ಯವಸ್ಥೆ ಕೂಡ ಇರುವಂತದ್ದು. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಒಂದು ಪ್ರತಿ ಮನೆಯಲ್ಲೂ ಕೂಡ ಈ ತರದೊಂದು ಬಂಕರ್ ವ್ಯವಸ್ಥೆ ಇರುತ್ತೆ. ಮತ್ತೆ ಇಲ್ಲಿನ ಜನರು ರಕ್ಷಣೆಯನ್ನ ಪಡೆಯಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಬಂಕರ್ ಇದೊಂದು ಮನೆ ನೋಡ್ತಾ ಇರ್ಬೋದು. ಇದೊಂದು ಮನೆಯ ಪಕ್ಕದಲ್ಲೇ ಒಂದು ಬಂಕರ್, ಈ ಕಾಂಪೌಂಡ್ ಒಳಗೆ ಒಂದು ಬಂಕರ್ ಅನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡುವಂತದ್ದು ನೋಡ್ತಾ ಇರ್ಬೋದು. ಇದು ಬಂಕರ್, ಇಲ್ಲಿ ಕಾಣುತ್ತೆ ನೋಡು ಬಂಕರ್. ಇದು ಮನೆ, ಇಲ್ಲಿ ಬಂಕರ್ ಇರುವಂತಹದ್ದು. ಮನೆ ಮುಂದ್ಗಡೆನೆ ಕಾಂಪೌಂಡ್ ಒಳಗೇನೆ ಬಂಕರ್ ವ್ಯವಸ್ಥೆ ಇದೆ. ನೋಡು ಬಂಕರ್ ಹೇಗಿದೆ ಅನ್ನುವಂಥದ್ದನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಬಂಕರ್ನಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅನ್ನುವಂತಹದ್ದು. ಏನಾದ್ರು ಪಾಕಿಸ್ತಾನ ಅಟ್ಯಾಕ್ ಮಾಡ್ತು ಅಂತಂತ ಸಂದರ್ಭದಲ್ಲಿ ನಿರಂತರವಾಗಿ ಗ್ರೆನೇಡ್ ದಾಳಿ ಅಥವಾ ಏನಾದ್ರು ದಾಳಿ ಆಯ್ತು, ಆರ್ಟಿಲರಿ ದಾಳಿ ಆಯ್ತು ಅಂತಂತ ಸಂದರ್ಭದಲ್ಲಿ ಹೇಗಿರುತ್ತೆ ಬಂಕರ್ನ ಒಳಗಡೆ ಅನ್ನುವಂಥದ್ದು ನೋಡ್ಬೋದು. ಮಂಚ ಕೂಡ ಇದೆ, ಅಂದ್ರೆ ರೆಸ್ಟ್ ಮಾಡ್ಲಿಕ್ಕೆ, ಮತ್ತೆ ಊಟದ ವ್ಯವಸ್ಥೆ, ತಕ್ಷಣದ ಆಹಾರ ಏನಾದ್ರೂ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆ, ಮತ್ತೆ ಟಿವಿ ಕೂಡ ಇರುವಂತಹದ್ದು. ಇದು ಬಂಕರ್ ಒಳಗೆ ಹೋಗಿ ಕುತ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ಇಲ್ಲೇ ಇರಬೇಕಾಗತ್ತೆ. ಇವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿಯ ಗ್ರಾಮದಲ್ಲಿರ್ತಕ್ಕಂಥ ಒಬ್ರನ್ನ. ಬಂಕರ್ आपका है? ये हमारे गांव में 85 इंडिविजुअल बंकर्स हैं. 2 कम्युनिटी बंकर हैं, तो हमने किसी को दे रखे हैं वो 2. तो ये हमारे पास 85 जो बंकर्स हैं गांव में बहुत बड़ा लेंटर है. इसको बड़ी से बड़ी गन भी नहीं उड़ा सकती. और सबसे ज़्यादा सेफ हम यहाँ हैं. बहुत मजबूत है बंकर? बहुत मजबूत है. अच्छा. हाँ. कैसे बनाए बंकर? ये गवर्नमेंट ने दिया था फंड हर उसके लिए 2,40,000 का. अच्छा. ये 2,40,000 का. और ये मतलब कि ये तकरीबन 8x14 है अंदर इसकी जो है ना. तो 7 लोगों का है. ये नीचे हो जाएंगे. अभी मेरे घर के बच्चे बेबी सब पीछे चले गए हैं. अच्छा. तो सिर्फ हम जो बुजुर्ग लोग हैं चोरी चकारी के लिए, जहाँ दूसरों के लिए, एक हम हर सप्ताह में अपनी आर्मी के साथ लगे हुए हैं. उनके हर उनके काम क्या बताना है आपको, उनके साथ क्या क्या व्यवस्था होता है बंकर के अंदर? पहली व्यवस्था ये है कि यहाँ आप हैं तो बिल्कुल सेफ है, कोई प्रॉब्लम नहीं. इसमें तो आप ये समझो कि आपको मैनुअल लॉस या इंजरी कुछ नहीं होगी. इधर भी अटैक हुआ था ये 15 दिन में अंदर कल सवेरे 5:45-6 बजे कल हमारे गांव के. कल कितना बजे हुआ था? तकरीबन 5:45-6 बजे कल. वो सीज़फायर होने के बाद भी नहीं, कल सवेरे कल सवेरे ये हुआ. और ये हमारे गांव में तकरीबन 28 से 30 गोले पड़े हैं 82 मोटार के. इस साइड पर थोड़े, लेकिन साथ लेकिन थैंक गॉड कि हमारे गांव के पहले भी यहाँ पढ़ते हैं. हमारी एक 16 में एक बेटी यहाँ शहीद हो गई थी, बच्ची हमारी. जानवर बड़े हुए चलते हैं और हमारे लोग बहुत सतर्क हैं. सिर्फ पहले गोले का पता नहीं, अगर पहला गोला पता चल गया भाई अब पड़ा कहीं, लोग 1 मिनट में अंदर हो जाते हैं.
ಇದು ಬಂಕರ್ನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನ ಯಾವ ರೀತಿಯಾಗಿ ದಾಳಿ ಮಾಡುತ್ತೆ, ಇಲ್ಲಿ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ ಹಳ್ಳಿಗಳಲ್ಲಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಈ ಹಳ್ಳಿಯಲ್ಲಿ 2 ಕಮ್ಯುನಿಟಿ ಬಂಕರ್ಗಳಿದಾವೆ. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಬಂಕರ್ಗಳಿರುವಂತಹದ್ದು. ಪಾಕಿಸ್ತಾನ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡುವಂತಹ ಸ್ಥಿತಿಯಲ್ಲಿರುತ್ತೆ. ಕದನ ವಿರಾಮ ಘೋಷಣೆ ಆದ್ರೂ ಕೂಡ ಪದೇ ಪದೇ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತಹದ್ದು. ಹಾಗೆ ಇಲ್ಲಿನ ಹಳ್ಳಿಯ ಜನರಿಗೂ ಕೂಡ ಆತಂಕ ಇದೆ. ಹಾಗಾಗಿ ಒಂದಷ್ಟು ಜನ ಮನೆಯ ಹಿರಿಕರು ಇರೋದು ಬಿಟ್ರೆ ಇನ್ನೆಲ್ಲರೂ ಕೂಡ ಈ ಹಳ್ಳಿಯನ್ನು ತೊರೆದು ಹೋಗಿರುವಂತಹದ್ದು. ಸದ್ಯ ಈ ಪರಿಸ್ಥಿತಿ ಗಡಿಭಾಗದ ಹಳ್ಳಿಗಳ ಪರಿಸ್ಥಿತಿ ಈ ರೀತಿ ಇರುವಂತಹದ್ದು. ಇನ್ನು ಜಮ್ಮುವಿನ ಶ್ರೀನಗರದಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಭಯದಲ್ಲೇ ಜನ ಓಡಾಡ್ತಾ ಇದ್ದಾರೆ. ಬಟ್ ಜನಜೀವನ ಎಂದಿನಂತೆ ನಡೀಲೇಬೇಕು, ಸಹಜ ಸ್ಥಿತಿಗೆ ಬರಲೇಬೇಕು. ಸೊ ಹಾಗಾಗಿ ಆ ಭಯದ ನಡುವೆನೇ ಖರೀದಿಯ ಒಂದು ಭರಾಟೆ ಕೂಡ ಕಂಡು ಬಂತು. ಇವತ್ತು ಅಲ್ಲಿನ ಒಂದು ಮಾರ್ಕೆಟ್ ಏರಿಯಾ, ನಾವು ಪ್ರತಿನಿಧಿ ಆ ಮಾರ್ಕೆಟ್ ಏರಿಯಾದಿಂದಲೂ ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಜನ ಎಂದಿನಂತೆ ತಮ್ಮ ತಮ್ಮ ವ್ಯಾಪಾರ ವಹಿವಾಟನ್ನು ಆರಂಭಿಸಿದ್ದಾರೆ. ಜನ ಕೂಡ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ನೋಡ್ತಿದ್ದೇವೆ ಶ್ರೀನಗರ ಲಾಲ್ ಚೌಕ್ ಮಾರ್ಕೆಟ್. ಲಾಲ್ ಚೌಕ್ನಲ್ಲಿ ಇಂದು ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಇಂದು ಜನಸಾಮಾನ್ಯರು ಬಟ್ಟೆ ಖರೀದಿಸುವಲ್ಲಿ ಬ್ಯುಸಿ ಆಗಿದ್ದಾರೆ. ಜನರ ಓಡಾಟ ಕೂಡ ಇದೆ. ನಿನ್ನೆಯಷ್ಟೇ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ದ ಬೆನ್ನಲ್ಲೇ ಗಡಿಗಳಲ್ಲಿ ಭಯದ ವಾತಾವರಣ ಇತ್ತು. ಬ್ಲಾಕ್ಔಟ್ ಕೂಡ ಇತ್ತು. ಆದರೆ ಒಂದಿಷ್ಟು ಭಾಗದಲ್ಲಿ ಯಾವುದೇ ಕದನ ವಿರಾಮ ಉಲ್ಲಂಘನೆ ಆಗಿಲ್ಲ. ಹೀಗಾಗಿ ಶ್ರೀನಗರದಲ್ಲಿ ಒಂದಿಷ್ಟು ಕಡೆ ಜನರು ನಿರ್ಭಯವಾಗಿ ಇಂದು ಓಡಾಡ್ತಿದ್ದಾರೆ. ಬೆಳಗ್ಗೆಯಿಂದ ವ್ಯಾಪಾರ ವಹಿವಾಟು ಜೋರಾಗಿದೆ. ಹೀಗಿದ್ರೂ ಜನರಿಗೆ ಯಾವಾಗ ಏನಾಗುತ್ತೆ ಅನ್ನೋ ಆತಂಕ ಇದೆ. ಸರ್ಕಾರ ಕೂಡ ನಾಗರಿಕರು ಕಟ್ಟೆಚ್ಚರವಾಗಿರುವಂತೆ ಸೂಚನೆ ಕೊಟ್ಟಿದೆ. ಕ್ಯಾಮರಾಮ್ಯಾನ್ ಗುಲ್ಸನ್ ನವಾಜ್ ಜೊತೆ ಮೆಹರಾಜ್, TV9 ಭಾರತ್ ವರ್ಷ್.